ಯಲ್ಲಪ್ಪ ಪೋಟಿ 200 ರೂಪಾಯಿ ಮತ್ತು ಸಾವಕ್ಕ ಮಾನಗಾವಿ ಇವರು 100 ರೂಪಾಯಿ, ಬಸವ ಮಾನಗಾವಿ ಇವರು 100 ರೂಪಾಯಿ ಎಲ್ಲ ಕಂಪ್ನಿಗೆ ಬರೆಸಿದ್ದಾರೆ. ರಮೇಶ್ ತೆಳಗಡಿಗೆ 50 ರೂಪಾಯಿ, ಸಾವಕ್ಕ ಮಾನಗಾವಿ. ಬಸು ಪಾಟೀಲ್ಗೆ ಸಾವಕ್ಕ ಮಾನಗಾವಿ 50 ರೂಪಾಯಿ ಕೊಟ್ಟಿರ್ತಾರೆ. ರಂಗ ಮಂದಿರಿಗೆ 100 ರೂಪಾಯಿ ಕೊಟ್ಟಿರ್ತಾರೆ. ಹಾಗೂ ಬಸುಮಾವ್ ಕೊಡ್ಲಾಡ ಅಲ್ಪ ಸೇವಕರು 100 ರೂಪಾಯಿ ಕೊಟ್ಟಿರ್ತಾರೆ. ಅವ್ರಿಗೂ ತುಂಬ ಧನ್ಯವಾದಗಳು. 100 ರೂಪಾಯಿ ಕೊಟ್ಟಿರ್ತಾರೆ. ಸಾಧುರು ಬಂದಾರ ಬನ್ನಿರು ಸಾಧುರು ಬಂದಾರ ಬನ್ನಿರು ಗಟ್ಟಿ ಗುರಿ ಅಪ್ಪುಗಳ ಬಂದಾರ ಬನ್ನಿರು ತಿನ್ನವರಲ್ಲ ಸಕ್ಕನ ಮಕ್ಕಳ ಬಿಡವರಲ್ಲ ತಿನ್ನವರಲ್ಲ ಸಕ್ಕನ ಮಕ್ಕಳ ಬಿಡವರಲ್ಲ ದುಡಿಯವರಲ್ಲ ಕಟ್ಟಿ ಸಿಕ್ಕರ ಬಿಡವರಲ್ಲ ಸಾಧುರ ಹೇ ಸಾಧುರು ಬಂದಾರ ಬನ್ನಿರು ಬಂದಾರ ಬನ್ನಿರು ಸಾಧುರು ಬಂದಾರ ಬನ್ನಿರು ಗಟ್ಟಿ ಗುರಿ ಅಪ್ಪುಗಳ ಬಂದಾರ ಬನ್ನಿರು. जय अगर बम्ब बम्ब निम बहुशा ऊण अच्छा अच्छा ही बोलता है. जय गुरु सच्चिदानंद, जय जगद गुरुवेश. नಮ್ಮದು ಎಂತಾದ ತಂದಂತನ್ರಿ ಬಿರ್ಗಾಡಿ ಬಸವೇಶ. ಓಂ ರೀಂ ಭೀಂ ರಮೇಶ. ಅವನವನ ಪರಮೇಶ್ವರ ಪಾರ್ವತಿನ ಕರ್ಕೊಂಡು ಹುಚ್ಚನ ತರ ಅಲಿತಾ ಅಲಿತಾ ಬಂದ. ಎಲ್ಲಿ ಬತ್ತ ನೋಡ್ರಿ ನಮ್ಮ ಬಾಯ್. ಅವನವನು ಅಕಸ್ಮಾತ್ ಸನ್ಯಾಸಿ ಆಗಿ ನಾವೇನಾರು ಸತ್ತು ಅಂದ್ರೆ ನಮ್ಗೆ ಮುಕ್ತಿನ ಸಿಗೋದಿಲ್ರಿ. ಅಡ್ಡ ದಾರಿಗಿನ ಹೊಯ ಬರ್ಬೇಕಾಗೈತಿ. ಯಾವುದೋ ಒಂದು ಹೆಣ್ಣ ತೊಡಕಾಲ ಬಿಡ್ಕೋತ ಬರಾಕತ್ತೈತಿ ಹಕ್ಯ. ಬಾರ್ಲ ಇದನ್ನ ಒಂದಿಟ ಪಟಾರ್ಸಿದ್ರ ಆತ. ಜೈ ಅಗಡ ಬಂಬ ಬಂಬ ಶಂಭೋ ಶಂಕರ. ಅಲ್ಲ ಇದು ಯಾವ್ದೋ ಸ್ವಾಮೀಜಿ ಗುರುಗಳ ನಿಂತಂಗ ನಿಂತೈತಿ. ಯಾವ ಊರವ ಯಾರು? ಹಲೋ, ನಮ್ಮದು ಕೈಲಾಸೂರ ಚನ್ನೇಶ್ವರ ಸ್ವಾಮಿ ಅಂತ ಮಾತಾಡ್ತಾರೆ. ಹೌದು, ಮತ್ತೆ ನೀವು ಹಿಂಗ್ಯಾಕ್ ಬಂದಿರಿ ಸ್ವಾಮಿಗಳ? ಇಲ್ಲಿ ಯಾಕೆ ಬಂದಿರಿ? ಪರಮೇಶ್ವರ ಪಾರ್ವತಿನ ಕಳ್ಕೊಂಡ ಹುಚ್ಚನ ತರ ಕಬ್ಬಿನ ಪಡೆದಾಗ ಓಡ್ ಬಂದಾನ ಇಲ್ಲಿ. ಈಗ ಹುಡುಕ್ಯಾಡಕ್ ಹೊಂಟೀನಿ. ನಮಗ ಬೇಕಾದ ಹೆಣ್ಣ. ಅಲ್ರಿ, ನಿಮ್ಗೆ ಬೇಕಾದ ಹೆಣ್ಣ ಇದ ಊರಾಗ ಐತಂದ್ರ ಹೆಂಗ್ ಗೊತ್ತಾಗುತ್ತ್ರಿ ನಿಮ್ಗ? ದಿವ್ಯ ದೃಷ್ಟಿಯಿಂದ ತಪಾಕೊಂಡಿರ್ತು ರಾತ್ರಿ ನೀರಾಗ, ಅದಕ್ಕ ಗೊತ್ತಾಕತಿ. ಅಂದು ಈ ಸ್ವಾಮಿಗೆ ಕಾಲ ನಮಸ್ಕಾರದ ಹಾಗೆ ನಿಂತಿರುವ ತೆಗಿಲೇನು 3ನೇ ಕಣ್ಣು ತೆಗಿಬೇಡ. ಅಲ್ಲ, ನಿಮ್ಗೆಲ್ಲ ಗೊತ್ತೈತಿ. ಮತ್ತ ಸುಟ್ಟು ಬಿಡುವೆ. ಬಸ್ ಆಗ ಬಿದ್ದಂಗ ಹೋಗಿ ಬಿಡ್ತಾನೆ. ಅಲ್ರಿ ನಿಮ್ಗೆಲ್ಲ ಗೊತ್ತಿದ್ರು ಮತ್ ಸುಮ್ನೆ ಯಾಕೆ ಕೇಳಕತ್ತೀರಿ ನೀವು? ನಾನು ಹುಟ್ಟಿರೋದೇನ್ರಿ ನಿಮ್ಗ? ನಾನು ಬಗ್ಬೇಕೇನ್ರಿ? ಮತ್ತ ಆಹಾ ಸೌಭಾಗ್ಯತೆಯಾಗಿ ಬಾ. ಓಂ ಬ್ರಹ್ಮ ಬಂ ಬಂ ಅಗಡ ಬಂ ಬಂ. ಯಾಕ್ರಿ ಸಾಹೇಬ್ರ, ಯಾಕ್ರಿ? ನನಗಿನ್ನೂ ಮದುವಿನ ಆಗಿಲ್ರಿ. ಮೂಡ ಬರ್ತೈತಿ
ಹುಡುಗಿ ಟಚ್ ಮಾಡಿದ ತ್ರಾಸಕ್ಕೆ. ಅಲ್ರಿ ಹಂಗಂದ್ರ ನಾನು ಹಿಂಗ ಪುತ್ರನೇ ಹಂಗ ಅಡಿಲಿರಿ. ಈಗ ಡುಪ್ಲಿಕೇಟ್ ಪ್ರಮಿತ್ ಅನ್ನೋದು ಗೊತ್ತ. ನಾವು ಆ ದಿವ್ಯ ದೃಷ್ಟಿಯಿಂದ ಮೂರು ಚೇಂಜಿಲ್ಲ ಹನ್ನೊಂದಕ್ಕೆ ನೋಡಿದನ, ಅವಾಗ ಗೊತ್ತೈತಿ ಡುಪ್ಲಿಕೇಟ್ ಅನ್ನೋದ. ಆದ್ರೂ ಒಂದ್ ಸ್ವಲ್ಪ ಮಾತಾಡ್ಬೇಕಲ್ಲ. ಹೌದ್ರಿ, ಮತ್ತೆ ನಿಮಗ ಹೆಂಗ ಗೊತ್ತಾತ್ರಿ ನಾನು ಸುಳ್ಳು ಹೇಳಿದ್ದು? ನಮ್ದು ಎಲ್ಲ ಗೊತ್ತಾಗವಿ, ದಿವ್ಯ ದೃಷ್ಟಿಯಿಂದ ನೋಡೇ ನೋಡ್ತೇವೆ, ತಪಾಕೊಂಡಿರ್ತೇವೆ. ನಿನ್ನ ಮಾವನ ಚೆನ್ನಪ್ಪ ಮಾಮನ ಲಗ್ನ ಮಾಡ್ಕೋಬೇಕಂತ ನೀ ತಪಾ ಕೂತಿದ್ದು ಗೊತ್ತು. ಅಲ್ರಿ ನೀನೇ ಅಲ್ರಿ ಸೌಮ್ಯರ, ನಿಮ್ಮಂಗ ಇಷ್ಟ ಹೇಳಾಕತ್ತೀರಂದ್ರ ಬೆಂಗಳೂರಿಂದ ಒಬ್ಬ ಯಾರ ಬಂದು ಬರ್ತಾನಂತ, ಅವನ ಮದ್ವಿ ಹಾಕಿನ ತಗೋರಿ ನಾನ ಪಾಪಣ್ಣ ಅಂತಂದ. ನಾವು ನಿಮ್ಮಪ್ಪ ಫೋಟೋ ಹೊಡೆದ, ಅವ್ನು ಡೆಬ್ಬಿ ಡುಪ್ಲಿಕೇಟ್ ಡೆಬ್ಬಿ ಹೊಡೆದಲ್ಲ. ನೀ ಅಡ್ಡಿ ಆಯ್ಸಿ ಯಾವಾಗ ಮಾತಾಡ್ತಿಲ್ಲ, ಪೂರ ಚಟ್ನಿ ಬಿಟ್ಟ ಕಳಿಸ್ತಾನೆ ನನಗೆ. ಅಲ್ಲ ನಮ್ಮ ಯೇಶ ಬೈಲಿ ಬಿದ್ದಂಗ ಆತಂತೀನಿ. ಸಂಗು ನಾನು ಹಿಂಗು ಒಂದ ಉಗಿ ಒಂದು ಪದ. ಹೌದಾ, ಹಂಗಾರ ಹೋಗಿ ತಿಂತಗೋ. ನಮ್ಮುಡುಗಿ ಬಂದೈತು ಬಾದಾಮಿ ಪರಿವಾರ, ಬಾದಾಮಿ ಪರಿವಾರ ನೀನಗತ. ಏನು ಬ್ಯಾಸಿಗೆ ಬಿಸಿಲ್ಲ ಅಂತನ್ರಿ ನಾ ಹೋಳಿಗೆ ಉಂಡು ಹೊರಗೆ ಬರ್ಬೇಕಾದ್ರ ರಗಡ ಆಗಿ ಹೋತ್ ನೋಡ್ರಿ ನಾನು. ಹಲೋ, ಏಯ್ ಸಿದ್ಧಿಯ, ಇಲ್ಲಿ ಸ್ವಾಮಿಗಳು ನಿಂತಾರ ಗೊತ್ತಾಗೋತ ಮಗನ. ಬಂದ್ ಬೇಯಾಗತಿ ಸೊಟ್ಟ ಬರೋದ 3ನೇ ಕಾಲ ತೆಗಿಲೇ ಮಗನ. ಸ್ವಾಮಿಗಳ ಯಾವ್ರಿ ಸ್ವಾಮಿಗಳು ನಿಂಬುದು? ನಮ್ಮದು ಕೈಲಾಸರತ್ತ. ಪಾದಕ್ಕೆ ಬೇಡ ಹಂಗ ನಿತ್ತು ಬಿಡು ಮಗಳ. ಸೊಟ್ಟ ಬೆಳೆ 3ನೇ ಕಾಲ ತೆಗದ ಬರ್ರಪ್ಪ ಅಂಡ್ರು ಬರ್ರಿ. ಅಂಡ್ರೋಡ್ ಹಾಕೊಂಡು ಪಾದಕ್ಕೆ ಬೀಳ್ತೇನ್ರಿ ನಿಮ್ಗೆ. ಯಾಲ ಮಗನ ಯಾ.
ನಮ್ಮ ಹುಡುಗಿ ಏನಾರ ಹೋಗೈತೇನ್ರಿ ಈ ಕಡೆ ಯಪ್ಪ ನಾವು ಹೆಣ್ಣು ಮಕ್ಕಳನ್ನ ಕಣ್ಣೆತ್ತಿ ನೋಡುದಿಲ್ಲ, ಇದ್ರಿಗೆ ಬಂದ್ರೆ ಸ್ವಾಮಿಗಳು ಗಜಮಾ ಮಾಡ್ದ ಬಿಡಲ್ಲ. ಏ ಯಪ್ಪ ಯಪ್ಪ ನನಗೈತಲ್ಲ ಯಪ್ಪ, ಬಾ ಇಲ್ಲಿ ಮುಂದೆ ನನಗೈತಲ್ಲ ಯಪ್ಪ. ಹೆಂಗಾರ ಆಗಾಕತ್ತಿತ್ತು ಯಪ್ಪ. ನಿಮ್ಮ ಅವನೇ ಎಲ್ಲಿ ಆಶಿ ಬಂದು ನಿನ್ನ ಅವ್ನು ನಿನಗೆ ಏನಾರ ಯಪ್ಪ ಯಪ್ಪ ನನಗೆ ಹೇಳಕ್ ಯಾಕ ಇದಾಗತೈತಿ, ಒಂಥರ ಆಗಾಕತ್ತೈತಿ. ಯಾಕ ನನಗ ವಾಂತಿ ಬರಾಕತ್ತೈತಿ. ವಾಂತಿ ಆಗಿ ತಲಿ ಎಲ್ಲ ಚಕ್ರ ಚಕ್ರ ಬಂದು ತಳ ಬೀಳೋಂಗಾಗೈತಿ ಯಪ್ಪ. ಯಪ್ಪ ಗುರುಗಳು ನನ್ನ ಮಗಳನ್ನ ಪ್ರಾಣ ಉಳಿಸಿಬಿಟ್ಟಿದ್ರಿ ನೋಡ್ಯಪ್ಪ ನೀವು. ಯಪ್ಪ ಗುರುಗಳು ನೋಡ್ಯಪ್ಪ ನೀವು. ನಾವು ಜಗರ್ ಒಟ್ಟ ಹಾಕಿ ನಾವು ಒಟ್ಟು ಆರಾಮಾಗುವ ಹಂಗ ಮಾಡ್ತೇವಪ್ಪ. ಅಂತದೆಂತ ರೋಗ ಅಲ್ಲದ. ಏ ಮಾಮ ಚಂಡಪ್ಪ ಮಾಮ, ನಿನ್ನ ಮಗಳೇನು ಅವ್ನು ಕೊಡ್ತು ಏನು ನನಗೆ ಕೊಡ್ತೀವೋ? ಏ ಕಿಸಬಾಯ ನಿನಗೇನು ಕೊಡ್ತಾನಗಪ್ಪ? ಇಬ್ಬರಿಗೂ ಕೊಡಂಗಿಲ್ಲ, ನಡ್ಸ್ಯಾಣ ಮಕ್ಕಳೇ ಪೂರ್ತಿ ಆರಾಮ್ ಮಾಡ್ತಾನ. ಅದ ಎಂತ ರೋಗ ಅಲ್ಲದ. ಚಟ್ನಿ ಬಿಟ್ಟಿನ ಬಸರಿನ ರೋಗ ಅದ, ಬಸರಿನ ರೋಗ. ಹಾ ಅದ ಚಟ್ನಿ ಹೊಟ್ಟೆ ಹಾಕಿ ಇದನ್ನ ಬಸರಿನ ರೋಗ. ನಾ ಮಂತ್ರ ದೇವ್ರ ದೃಷ್ಟಿಯಿಂದ ಮಂತ್ರ ಹಾಕಿ ಗಾಡಿ ಕರಗುವಂಗ ಮಾಡ್ತಾನ. ನಾ ಹೇಳ್ದಂಗ ಕೇಳಕ್ಕೆ ಆಮೇಲೆ ನಿಮ್ಮ ಅವನ ಎಲ್ಲೆಲ್ಲಿ ಅಡ್ಡಾಡಿ ಏನೇನು ತಿಂದು ಬಂದು ನಿನ್ನ ಅವನು ಯಾರ್ಯಾರ ಮನ್ಯಾಗ ಹೋಗಿ ನಿನ್ನ ವಾಟಿ ಕೆಡಬೇಕಾದ್ರ, ನಿನ್ನ ವಾಟಿ ಹಿಂಗೆ ಮುಂದೆ ಬರ್ಬೇಕಾದ್ರ ನಿನ್ನ ಅವನು ನಿಮ್ಮ ಅಪ್ಪನ ಮರ್ಯಾದೆ ಕೇಳಿದಿ. ಇದಕ್ಕೆ ಯಾವ ಕಾರಣ ಅದಾನ ಹೇಳ. ಅವನ ಮಗನ ಕಲ್ಲಂಗಡಿ ಹಣ್ಣ ತಿತ್ತಾನ ಅವ್ನು ಕಲಿಸಿ. ಅಲ್ಲೋ ಮಾಮ, ಯಾರ ಕಾರಣನಾಕ ಬೇರೆ ಯಾರು ಇಲ್ಲ. ಆಚ ಕಡೆ ನಿಮ್ಮ ಚಂಡಪ್ಪ ಅಳಿ ಅದಾನ, ಈಚ ಕಡೆ ಫೋಟೋಗ್ರಾಫರ್ ಅಳಿ ಅದಾನ. ಇವ್ರಿಬ್ಬರು ಒಳಗೆ ಒಬ್ರ ನೋಡು. ನಿಮ್ಮ ಅವನು ಯಾರು ಮಾಡ್ಕೊತಿ ಹೇಳ. ಯಪ್ಪ ಹೇಳ್ಬೇಕನ್ನ ಯಾರು ಮಾಡ್ಕೋಬೇಕಂತಂದು ಹೇಳಾಕೋ. ನಿಮ್ಮ ಅವನು ಯಾರು ಮಾಡ್ಕೊತಿ ಹೇಳ. ಹೇಳನಪ್ಪ. ನಾನು ಅಲ್ಲಿ ಚೆನ್ನಪ್ಪದನ್ನೆಲ್ಲ ಅವನು ಮಾಡ್ಕೋತೀನಿ. ಮಾಡ್ಕೋದೇನು ಮಾಡ್ತೀವ, ಮಾಡ್ಕೋದೇನು ಮಾಡ್ತೇ. ಅಲ್ಲ ಅವ ಇಡ್ಲಿ ಇಟ್ಟು ಕೆಸಿಯಿಂದ ಚಟ್ನಿ ತುರುಕಿ ಬಿಡದಾನ. ಮಾಡ್ಕೋದೇನು ಮಾಡ್ತೇ. ಅಲ್ಲ ಅವ್ನು ಬಿಡ್ತೀನಿ ನೀನು ಸಡ್ಲ. ಅವ್ನು ಮಾಡ್ಕೋದಿ ಅಂದ್ರೆ ಬರೀ ಡೆಬ್ಬಿ ತೊಳಿದಾದೈತಿ ನೀನು. ಬಾಳೆ ಗಪ್ ಈ ಕಡೆ ಬಾ. ಏಯ್ ನೀನು ನಾ ಹೇಳಂತ ಕೇಳು. ಅವನ ಜೋಡೆ ಮದುವೆ ಮಾಡ್ತಾನಂದ್ರೆ ಈಗ ನಾನು ಆಶೀರ್ವಾದ ಮಾಡ್ತೇನೆ ನಿನಗ. ದಿವ್ಯ ದೃಷ್ಟಿ ಗಾಡಿ ಕರ್ಕೊಂಡ್ ಮಾಡ್ತಾನ. ನಾ ಹೇಳ್ದಂಗೆ ಕೇಳು. ನಿಮ್ ಬಾಳೆ ಮೇಟಿಗೆ ಹತ್ತೈತಿ ಮಗನ. ಸ್ವಾಮ್ಯಾರ ಮದುವೆ ಮಾಡ್ಕೊಂಡ ಬಿಡ್ರಿ ನೀವು. ಮಾಡ್ಕೊಲಿ. ಹಾ ಮಾಡ್ಕೊರಿ. ಹಂಗಾರ ಒಂದ್ ಕೆಲಸ ಮಾಡ, ಕೈ ಯಾವತ್ತು ಜೋಗಿ ತಗೋ ಕೈಯಾಗ. ಕಣ್ಣು ಮುಚ್ಚ, ಕಣ್ಣು ಮುಚ್ಚ, ಕಣ್ಣು ಮುಚ್ಚ. ಜೈ ಗುರು ಸಿದ್ದೇಶ್ವರ. ಜೈ ಶನೇಶ್ವರ. ಜೈ ಸಿದ್ದೇಶ್ವರ. ಚನ್ನೇಸಿಗೆ ಕೊಟ್ಟ ಮದುವೆ ಮಾಡ್ತಾನಪ್ಪ. ಸನ್ಯಾಸಿ ಕೊಟ್ಟು ಮದುವೆ ಮಾಡ್ತಾನಪ್ಪ. ಕೊಟ್ಟ ಪಾಪುನ ಆಡಿಸ್ತಾನಪ್ಪ. ಶಿಷ್ಯ ಸಿದ್ದೇಶ್ವರ. ಹಾ ಚನ್ನೇಶ್ವರ. ಹಾ ಜೈ ನಮ ಶನೇಶ್ವರ. ಹಾ ಜೈ ನಮ ಚನ್ನೇಶ್ವರ. ಹಾ ಕೊಟ್ಟ ಪಾಪನ ಆತ. ಕಣ್ಣು ಮುಚ್ಚ ಧ್ಯಾನ ಮಾಡು. ಈ ಸದ್ದ ನೀ ಹೋಗಿ. ಅವನವನು ಯಾತು ಆದ್ರೆ ನೀ ಹೋಗ. ನಾನು ಹೋಗ. ಏನ್ರಿ ನನ್ನ ಕೈಯಾಗ ಹೆಂಗ ಬರ್ತದ ತೆಲಿದಿಂಬ ತನ್ನ ಒಳ್ಳೆ ಮೋಸ ಮಾಡುವಾದ. ಮುಂದೆಲ್ಲ ಇದು ಚೆಂಡಿಂದ ಕಾಣ್ತೈತಿ ಅದು ಕಾರ್ಬಾರ. ನೋಡ್ಕೋತೇನೆ ಕೈ ಮಾಡಿ ಕರೆಯಾಗಿ
ಬರುವಾಗಿ ದುಡ್ಡಿನಾಗ ಕೈ ಮಾಡಿ ಸರಿಯಾಗಿ ವಾಟಿನ ಶಾಪು ಹಚ್ಚಿಕೊಳ್ಳಲ ಇದು ಚಂದದ ಕೂದಲ ನಿಮ್ಮ ಪುಹಾದ ಸಂಗೋದಾನಲ್ಲ ನೋಡ ನನ್ನ ಮಾವ ಕೈಯ ಕೂಸನ ಆಡ್ತಿದ್ದು ಆಟ ಎದ್ದವನ ಥ್ಯಾಂಕ್ ಯು ಚಿನ್ನ
ಗಾಡಿ ಮಲಗಂತ ನಿನ್ನ ಮೇಲೆ ಬರ್ತಿರ್ತ ಊರಿಗೆ ಹೋಗಿ 8 ದಿನದಲ್ಲಿ ಬರುತ್ತೇನೆ ಎಂದು ಹೇಳಿ ಹೋದ ಸಿದ್ದರಾಮ ಇನ್ನೂವರೆಗೂ ಮನೆಗೆ ಬಂದಿಲ್ಲ. ಅವನು ಬರುವುದರೊಳಗಾಗಿ ನನ್ನ ಮನೆಯಲ್ಲಿರುವ ಮಡದಿ ಎಂಬ ಮಾರಿಯನ್ನು ಹೇಗಾದರೂ ಮಾಡಿ ಮನೆಯಿಂದ ಹೊರದಬ್ಬಲೇಬೇಕು. ನಂತರ ಸಿದ್ದರಾಮನ ಮಗಳು ಎರಡನೇ ಮಗಳು ಸಂಗಿ ಸಂಗಿ ಅಂಗಸುಖವನ್ನು ನಾನು ನಲೇಬೇಕು. ಅದಕ್ಕಾಗಿ ಅವನ ಕಿವಿಯಲ್ಲಿ ಓದಿರುವೆ ಮಂತ್ರಿ ನೋಟಿನ ಮಂತ್ರವನ್ನು ಕೊನೆಯವರೆಗೂ ಹೀಗೆ ಸಾಗಲೇ ನನ್ನ ಕಾರಸ್ಥಾನದ ಮಂತ್ರ. ನನ್ನ ಕಾರಸ್ಥಾನದ ಕಾರುಬಾರಿ ಭಗತ್ ಸಿಂಗ್ ಎಲ್ಲಿ ಹೋಗಿರೋನು ಗೊತ್ತಾಗ್ತಾ ಇಲ್ಲ. ನೋಡೋಣ ಎಲ್ಲಿಗೆ ಹೋಗಿದ್ದಾನೆಂದು. ಓಹೋ ಬಂದೇ ಬಿಟ್ಟ. ಏನಾಯ್ತು ಬಾಸ್? ಭಗತ್ ನೀನೊಂದು ಕೆಲಸ ಮಾಡಬೇಕು. ಹೇಳಿ ಬಾಸ್. ನೀನು ಮಾಡಬೇಕಾದ ಕೆಲಸ ಕೊಲೆಯಲ್ಲ ಸುಲಿಗೆಲ್ಲ, ಬೀಸಬೇಕು ನೀನು ಮೋಸದ ಬಲೆಯನ್ನು. ಓಕೆ ಬಾಸ್. ಆವಾಗ ತಿಳಿಯುತ್ತದೆ ನನಗೆ ನಿನ್ನ ಕಲೆ. ಬಾ ಇಲ್ಲಿ, ನಿನ್ನ ಕಿವಿಯಲ್ಲಿ ವಿಷಯ ಹೇಳುತ್ತೇನೆ. ಆಯ್ತು ಬಾಸ್. ನನಗೆ ಸಿಗುವ ಹಣ ಎಷ್ಟು? 50,000 ಹಣ. ತೆಗೆದುಕೋ ಅಡ್ವಾನ್ಸ್ ಹಣವನ್ನು. ಓಕೆ ಓಕೆ. ಭಗತ್ ಕೆಲಸವಾದ ಮೇಲೆ ಎಲ್ಲ ಹಣವನ್ನು ಕೊಡ್ತೇನೆ. ಏಕೆ ಭಯ ಕಾಣ್ತಾ ಇದೀಯಾ? ಏನಾದರೂ ಸೂರಾದೇವಿಯ ಸುರಪಾನ ಮಾಡುವ್ಯಾ? ಆಯ್ತು ಆಯ್ತು.
ಮಿತ್ರ, ಇಲ್ಲಿವರೆಗೆ ನಡೆದ ವಿಷಯವನ್ನೆಲ್ಲ ನಿನಗೆ ತಿಳಿಸಿದ್ದೇನೆ. ನಾನು ಅಂತೂ ರಾಜ್ಯದ ಮುಖ್ಯ ನ್ಯಾಯಾಧೀಶನಾಗಿ ಸೇವೆ ಸಲ್ಲಿಸಲು ಹೊರಟಿದ್ದೇನೆ. ಇನ್ನು ಮುಂದೆ ನನ್ನ ತಂಗಿ ಭಾಗ್ಯಶ್ರೀ ಜವಾಬ್ದಾರಿಲ್ಲ ನಿನ್ನದಪ್ಪ ಮಿತ್ರ, ನಿನ್ನದು. ಛೇ ಎಂತ ಮಾತಾಡಿದೆ ಫ್ರೆಂಡ್. ಅವಳು ಕೂಡ ನನ್ನ ಸಹೋದರಿ ಎಂದು ಭಾವಿಸಿರುವೆ. ಒಂದು ವೇಳೆ ಅವಳಿಗೇನಾದರೂ ಕಷ್ಟ ಬಂದರೆ ನನ್ನ ಪ್ರಾಣವನ್ನು ಪಣಕ್ಕಿಟ್ಟು ಕಾಪಾಡುತ್ತೇನೆ ಗೆಳೆಯ, ಪಣಕ್ಕಿಟ್ಟು ಕಾಪಾಡುತ್ತೇನೆ. ಈಗ ಎಲ್ಲರೂ ನನ್ನ ಸಹೋದರಿ. ನನಗೆ ನೌಕರಿ ಸಿಕ್ಕ ವಿಷಯ ತಿಳಿದ ತಕ್ಷಣ ಆ ಬಸವೇಶನಿಗೆ ಅಭಿಷೇಕ ಮಾಡಿಸಿಕೊಂಡು ಬರೋಣಂತ ಹೊರಟು ಹೋಗಿದ್ದಾಳೆ. ಇಷ್ಟರಲ್ಲಿ ಬರಬಹುದು. ಅದು ತಾಯಿ ಮಗು ಬಂದೇ ಬಿಟ್ಟರು ನೋಡು. ಓಹೋ, ಏನಪ್ಪ ಎಲ್ಲ ಲಗೇಜ್ಗಳನ್ನು ರೆಡಿ ಮಾಡಿಕೊಂಡಿದೆಯಾ ತಾನೆ? ನೋಡಪ್ಪ, ಈ ನಿನ್ನ ತಂಗಿಯ ಆಶೀರ್ವಾದ ಸದಾ ನಿನ್ನ ಮೇಲಿರುತ್ತದೆ. ಬಾರಪ್ಪ, ಪ್ರಸಾದ ತೆಗೆದುಕೋ. ನೋಡು ತಂಗಿ, ನೀನು ಆಶೀರ್ವದಿಸಿದಂತೆ ನನಗೆ ಒಂದು ವಚನ ಕೊಡಮ್ಮ. ಏನನ್ನ ಅದು? ನೋಡಮ್ಮ ನೋಡಮ್ಮ ತಂಗಿ, ನೀನು ಜೀವನದಲ್ಲಿ ತುಂಬಾ ನೊಂದು ಬೆಂದಿರುವೆ. ನಿನ್ನ ಮಾಂಗಲ್ಯಕ್ಕೆ ಚ್ಯುತಿ ಬರದಂತೆ ಬಾಳುತ್ತೇನೆಂದು ಒಂದು ವಚನ ಕೊಡಮ್ಮ. ಆಯ್ತಣ್ಣ, ನನಗೆ ಎಂತ ಕಷ್ಟ ಬಂದರೂ ನಾನು ಅದಕ್ಕೆ ಬಲಿಯಾಗದೆ, ಇದು ನನ್ನ ಮಾಂಗಲ್ಯದ ಮೇಲಾಣೆ ಹಾಗೂ ನನ್ನ ಮಗನ ಮೇಲಾಣೆ. ಈ ಮಾತು ಸತ್ಯನಾ? ಎಂತ ಮೂತಿನಂತ ಮಾತು ಮಾತಾಡಿದೆಯಮ್ಮ ಈ ನಿನ್ನ ಸಹೋದರನ ಮುಂದೆ. ನೋಡು ತಂಗಿ, ನಾನು ರಜೆಗೆ ಊರಿಗೆ ಬಂದಾಗ ನಿನ್ನ ಗಂಡನ್ನು ಕರೆಸಿ ತಿಳುವಳಿಕೆಯನ್ನು ಹೇಳುತ್ತೇನೆ. ತಿಳಿತೇನಮ್ಮ? ಆಯ್ತಣ್ಣ. ಸರಿ, ನೀನಿನ್ನು ಹೋಗಿ ಬಾರಪ್ಪ. ಆಯ್ತು ತಂಗಿ. ಅಣ್ಣ ಸೋಮಶೇಖರ್, ನಾನೇನು ಹೊರಡುತ್ತೇನೆ. ತಂಗಿ, ನಾನು ಹೊರಡುತ್ತೇನೆ. ನಡೆ ಮಿತ್ರ, ನಾನು ಬಸ್ ಸ್ಟ್ಯಾಂಡ್ ವರೆಗೂ ನಿನ್ನನ್ನು ಬಿಟ್ಟು ಅಲ್ಲೇ ಒಂದು ಲಾ ಬುಕ್ ತರುವೆ. ಬಾ ಮಿತ್ರ, ಹೋಗಿ ಬರೋಣ. ದೇವ, ನನ್ನ ಕೃಷ್ಣನಿಗೆ ಸದಾ ನಿನ್ನ ಆಶೀರ್ವಾದ ಇರಲೆಂದು ನಾನು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ. ದಿನವಾಯ್ತು, ಹಸುವಾಯ್ತು. 3 ದಿವಸ ಆಯ್ತು ಹೊತ್ತಿಗೆ ಅನ್ನವಿಲ್ಲದೆ ತಿರುಗುತ್ತಿದ್ದೇನೆ. ಯಾರಾದರೂ ಪ್ರಸಾದ ನೀಡಿ. ಓಯ್ಯ ಅಮ್ಮಯ್ಯ ಧರ್ಮಾನ್ವಿತಾಗಿದ್ದಂತೆ ಕಸೊಂದು ನೀಡು ಶಿವನೇ, ಕಸೊಂದು ನೀಡು ಶಿವನೇ. ಓಯ್ಯ ಅಮ್ಮಯ್ಯ ಧರ್ಮಾನ್ವಿತಾಗಿದ್ದಂತೆ ಕಸೊಂದು ನೀಡು ಶಿವನೇ, ಕಸೊಂದು ನೀಡು ಶಿವನೇ. ನಮಗೆಲ್ಲ ಆಸರೆ ನಿಮ್ಮಂತ ದಾಸರೇ, ನಮಗೆಲ್ಲ ಆಸರೆ ನೀವೇ ದೂರದರೆ ಗತಿಯಿಲ್ಲ ದೇವರೇ. ಓಯ್ಯ ಅಮ್ಮಯ್ಯ ಧರ್ಮಾಣಿ ತಾಯ ತಂದೆ, ಕಾಸೊಂದು ನೀಡ ಶಿವನೇ, ಕಾಸೊಂದು ನೀಡ ಶಿವನೇ.
ತುಂಬ ನೀಡಲಿ ಕೊಡುಗಾಟ ಮಾಡಲಿ ಕೈ ತುಂಬ ನೀಡಲಿ ಆಸೆ ನೀಡೇರಲಿ ಸುಖವಾಗಿ ಇರಲಿ ಓ ಅಯ್ಯ ಅಮ್ಮಯ್ಯ ಧರ್ಮಾನಿ ತಾಯಿ ತಂದೆ ಕಾಸೊಂದು ನೀಡು ಶಿವನೇ ಕಾಸೊಂದು ನೀಡು ಶಿವನೇ ಕಾಸೊಂದು ನೀಡು ಶಿವನೇ. ಸ್ವಾಮಿ ಸ್ವಾಮಿ ಏನಿದು ಸ್ವಾಮಿ ನಿಮ್ಮ ಪರಿಸ್ಥಿತಿ? ಈ ಪರಿಸ್ಥಿತಿಯನ್ನು ನೋಡುವುದಕ್ಕಿಂತ ನಾನು ಸಾಯುವುದೇ ಮೇಲು. ಇದನ್ನು ನೋಡಲು ನಾನು ಬದುಕಿದ್ದೇನೆ ಸ್ವಾಮಿ, ಬದುಕಿದ್ದೇನೆ. ಇಲ್ಲ ಸ್ವಾಮಿ ಇಲ್ಲ, ನಾ ಬದುಕೋದಿಲ್ಲ ಸ್ವಾಮಿ, ಬದುಕೋದಿಲ್ಲ. ಭಾಗ್ಯಶ್ರೀ ಅಯ್ಯೋ ಬಸವೇಶ್, ನನ್ನ ಬಾಳಿನಲ್ಲಿ ಎಷ್ಟು ಆಟ ಆಡಿಬಿಟ್ಟೆ. ನಾನು ಬದುಕಿದ್ದು ಸತ್ತಂತ ತಂದೆ. ಇಂದಿಗೆ 8 ವರ್ಷ ಗತಿಸಿದವು ನಾವು ನೌಕರಿ ಮಾಡಲೆಂದು ಊರು ಬಿಟ್ಟು ಹೋಗಿ ಮನೆಯಲ್ಲಿ ನನ್ನ ತಂಗಿ, ನನ್ನ ಅಣ್ಣ ಮಕ್ಕಳು ಅತ್ತಿಗೆ ಹೇಗಿರುವರು? ನಾನು ಅವರಿಗೆ ತಂದ ಹೂ ಬಳೆ ಜಂಪರ್ ಅನ್ನು ಕೊಟ್ಟು ಮನೆಗೆ ಹೋಗಿ ಅವರನ್ನು ಭೇಟಿಯಾಗುತ್ತೇನೆ. ಈಗಲಾದರೂ ನನ್ನನ್ನು ನಿರಪರಾಧಿ ಎಂದು ತೀರ್ಮಾನಿಸುವನೆ. ಏನಯ್ಯ, ಇಲ್ಲಿ ಯಾರಾದರೂ ಲಗೇಜ್ ಹೊರಲು ಸಿಗುವರೇ? ಇಲ್ಲಪ್ಪ, ಇದು ಹಳ್ಳಿ ಊರಲ್ಲಿ ಯಾರು ಸಿಗುತ್ತಪ್ಪ, ಕೂಲಿಯವರು ಸಿಗೋದಿಲ್ಲ. ಅದೇನು ಲಗೇಜ್ ಚಳಿ ನಾನೇ ಹೊತ್ತುಕೊಂಡು ಹೋಗುತ್ತೇನೆ. ಏನಯ್ಯ, ನಿನ್ನ ಮುಖ ನೋಡಿದರೆ 4-6 ದಿನವಾಯ್ತು ನೀನು ಊಟ ಮಾಡಿದ ಹಾಗೆ ಕಾಣುತ್ತೆ. ತೆಗೆದುಕೋ ಈ 5 ರೂಪಾಯಿ, ಹೋಗಿ ನೀನು ಊಟ ಮಾಡಿಕೊಂಡು ಬಾರಪ್ಪ. ಬೇಡ, ನನ್ನ ಲಗೇಜ್ ಹೊಲದಲ್ಲಿ ಜೀವಿಸುವ ವ್ಯಕ್ತಿ ನಾನಲ್ಲಪ್ಪ. ನಿಮ್ಮ ಕೂಲಿನ ಹೊತ್ತುಕೊಂಡು ಹೋಗುತ್ತೇನೆ, ನಿಮಗೆ ತಿಳಿದಷ್ಟು ಕೊಟ್ಟು ಬಿಡಿ. ನೋಡಪ್ಪ, ಇದು ಲಗೇಜ್ ತೆಗೆದುಕೊಂಡು ಬಾ. ಹೇ ಭಾರತ ಮಾತೆ, ಎಷ್ಟು ಜನ ನಿರ್ಗತಿಕರಿದ್ದಾರಮ್ಮ ಈ ನಿನ್ನ ದೇಶದಲ್ಲಿ. ಬಡವರು ಬಡವರಾಗೇ ಉಳಿಯುತ್ತಿದ್ದಾರೆ, ಶ್ರೀಮಂತರು ಶ್ರೀಮಂತರಾಗೇ ಉಳಿಯುತ್ತಿದ್ದಾರೆ. ಏನಪ್ಪ, ಲಗೇಜ್ ತೆಗೆದುಕೊಂಡು ನನ್ನ ಹಿಂದೆ ಬಂದು ಬಿಡು. ಗೆಳೆಯನಾದ ಬಸವರಾಜ್ ಹರ್ಜನ್ ಅವರು ನಮ್ಮ ಕಲೆಯನ್ನು ಕೊಂಡು ಫೋಟೋ ಕೊಟ್ಟಿರ್ತಾರೆ. ಅವರಿಗೆ ತುಂಬಾ ಚಿರುನಾಗಿರ್ತೇನೆ. ಹಾಗೆ ಅಪ್ಪಯ್ಯ ಮಾವು ಕಣಗಾಂವ್ ಅವರು 200 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ಚಿರುನಾಗಿರ್ತೇನೆ.